ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಉಡುಪಿ ಶ್ರೀ ಕೃಷ್ಣ ಮಠದ ಪರಂಪರೆಯ ಪೂಜ್ಯ ಯತಿಗಳಾದ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳ ತತ್ಕರ ಕಮಲ ಸಂಜಾತರಾದ ಪರಮ ಪೂಜ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳರವರು ಶಿಡ್ಲಘಟ್ಟದ ಸೇವಾಸೌಧಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಸೇವಾಸೌಧದ ವತಿಯಿಂದ ಶ್ರೀಪಾದಂಗಳರವರಿಗೆ ಪೂರ್ಣ ಕುಂಭ ಸ್ವಾಗತ ಹಾಗೂ ಪುಷ್ಪಾರ್ಚನೆಯ ಮೂಲಕ ಭಕ್ತಿಪೂರ್ವಕವಾಗಿ ಗೌರವ ಸಲ್ಲಿಸಲಾಯಿತು. ವಿವಿಧ ಕ್ಷೇತ್ರಗಳ ಗಣ್ಯರು, ಸಮಾಜ ಸೇವಕರು, ಧಾರ್ಮಿಕ ಮುಖಂಡರು ಹಾಗೂ ಭಕ್ತರು ಉಪಸ್ಥಿತರಿದ್ದು ಶ್ರೀಪಾದಂಗಳರವರ ಆಶೀರ್ವಾದ ಪಡೆದರು. ಶ್ರೀಪಾದಂಗಳರವರು ಸಮಾಜದಲ್ಲಿ ಧರ್ಮ, ಸಂಸ್ಕೃತಿ ಹಾಗೂ ಸೇವಾ ಮನೋಭಾವ ಬೆಳೆಸುವ ಅಗತ್ಯವನ್ನ ಪ್ರತಿಪಾದಿಸಿ ಯುವಜನತೆ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡರು, ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳರವರ ಶಿಡ್ಲಘಟ್ಟಕ್ಕೆ ಭೇಟಿ ನೀಡಿರುವುದರಿಂದ ಶಿಡ್ಲಘಟ್ಟ ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಸ್ವಾಮೀಜಿಯವರ ಪಾದಸ್ಪರ್ಶದಿಂದ ನಮ್ಮ ಜೀವನವೇ ಪಾವನವಾಗಿದೆ ಎಂದು ತಿಳಿಸಿದರು. ಜೈ ಗುರುದೇವ್. ಇವತ್ತು ಶಿಡ್ಲಘಟ್ಟ ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಾಟಾಗಿದೆ. ಕಾರಣ ಇವತ್ತೊಂದು ದಿವಸ ನಮ್ಮ ವಿಶ್ವ ಸ್ವಾಮಿಗಳು ಪಾದಸ್ಪರ್ಶದಿಂದ ಇವತ್ತು ನಮ್ಮ ಶಿಡ್ಲಘಟ್ಟ ಪುಣ್ಯ ಕ್ಷೇತ್ರವಾಗಿ ಮಾರ್ಪಾಟಾಗಿದೆ. ಇವತ್ತೊಂದು ದಿವಸ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ನೆರವೇರಿಸೋದ್ರ ಮುಖಾಂತರ ಹಲವಾರು ಮನೆಗಳ ಭೇಟಿಯನ್ನು ಕೊಟ್ಟು ಅಲ್ಲಿ ಪಾದಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ನಮಗೆಲ್ಲ ತುಂಬ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಸ್ವಾಮಿಯ ಪಾದಗಳ ಸ್ಪರ್ಶ ಮಾಡಿದಾಗ ಖಂಡಿತವಾಗೂ ನಮ್ಮ ಜನ್ಮ ಪಾವನನೇ ಅಂತ ಅನ್ನಿಸ್ತು. ಈಗ ನಾವು ನೋಡ್ತಾ ಇದ್ದೀವಿ, ಎಷ್ಟೆಲ್ಲ ಭಕ್ತಾದಿಗಳು ಬಂದು ಬೆಳಗ್ಗೆಯಿಂದಲೇ ಸ್ವಾಮಿಗಳಿಗಾಗಿ ಕಾದು ಇವತ್ತಿನ ದಿವಸ ಮೆರವಣಿಗೆ ಮುಖಾಂತರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕರ್ಕೊಂಬಂದು ಅಲ್ಲಿ ಪೂಜೆ ಮಾಡಿ ಅಲ್ಲಿ ಅಕ್ಷತೆಯನ್ನು ಪ್ರತಿಯೊಬ್ಬರಿಗೂ ಕೊಡೋದ್ರ ಮುಖಾಂತರ ಸರಳ ರೀತಿಯಲ್ಲಿ ಆ ಸ್ವಾಮಿಗಳ ಸರಳ ಜೀವನವನ್ನು ನೋಡಿದ್ರೆ ನಮಗೆಲ್ಲ ಒಂದು ಸ್ಫೂರ್ತಿ ಅನ್ಬೋದು. ಆ ಸ್ವಾಮಿಗಳಲ್ಲಿ ನಾವು ಮನವಿಯನ್ನು ಮಾಡಿಕೊಂಡ್ವಿ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಲಿ, ರೈತರಿಗೆ ವಿಶೇಷವಾಗಿ ಒಳ್ಳೆ ಮಳೆ ಬೆಳೆ ಆಗೋದ್ರ ಮುಖಾಂತರ ಅವರು ಭಾಳ ಹಸನಾಗಲಿ ಅಂತೇಳಿ ಆ ಸ್ವಾಮಿಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಸರ್, ತಾವು ಕರೆದೇನೆ ತಮ್ಮ ಸೇವಾಸೌಧಕ್ಕೆ ಬಂದಿದ್ದಾರೆ ಸ್ವಾಮಿಗಳು, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಖಂಡಿತವಾಗಿ ಸೇವಾಸೌಧಕ್ಕೆ ಸ್ವಾಮಿಗಳದು ಮೊದಲ ನಿಶ್ಚಯ ಆಗಿರಲಿಲ್ಲ. ಅಲ್ಲಿ ಬಂದಾಗ ಭಕ್ತಾದಿಗಳೆಲ್ಲ ಹೇಳಿದ್ರು, ಮಯೂರ ಸರ್ಕಾರವರೆಗೂ ಸ್ವಾಮಿಗಳು ಬರ್ತಾ ಇದ್ದಾರೆ, ಇಂಥ ಸದಾವಕಾಶ ಮತ್ತೆ ಸಿಗೋದಿಲ್ಲ ಅಂಥೇಳಿ ನಮ್ಮ ಕಾರ್ಯಕರ್ತರು, ಮುಖಂಡರು, ಎಲ್ಲ ಭಕ್ತಾದಿಗಳು ಅವರಲ್ಲಿ ಮನವಿಯನ್ನು ಮಾಡಿಕೊಂಡ್ವಿ. ಸ್ವಾಮಿಗಳಲ್ಲಿ ಮನವಿ ಮಾಡಿಕೊಂಡಾಗ ಖಂಡಿತವಾಗಿ ಬರ್ತೀವಿ ಅಂತ ಹೇಳಿದ್ರು. ಇದು ಅಚಾನಕ್ಕಾಗಿ ನಮ್ಮ ಸೇವಾಸೌಧದಲ್ಲಿ ಬಂದು ಸ್ವಾಮಿಗಳು ಪಾದಸ್ಪರ್ಶ ಮಾಡಿದ್ದು ಖಂಡಿತವಾಗಿ ನಮಗೆ ತುಂಬ ಸಂತೋಷ ಆಯಿತು. ಸ್ವಾಮಿಗಳ ಒಂದು ಪಾದಸ್ಪರ್ಶದಿಂದ ನಮ್ಮ ಸೇವಾಸೌಧ ಭಾರತೀಯ ಜನತಾ ಪಾರ್ಟಿ ತುಂಬ ಧನ್ಯ ಆಗಿದೆ ಶಿಡ್ಲಘಟ್ಟದಲ್ಲಿ ಅಂತೇಳಿ ನಾವು ಅಂದ್ಕೋತೀವಿ. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ದು ಸೇವಾಸೌಧದ ವತಿಯಿಂದ ಸ್ಮರಣಿಕೆ ನೀಡಿ ಶ್ರೀಪಾದಂಗಳರವರನ್ನು ಸನ್ಮಾನಿಸಲಾಯಿತು. ಭೇಟಿ ಸಂದರ್ಭದಲ್ಲಿ ಭಕ್ತರೊಂದಿಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿದ ಶ್ರೀಪಾದಂಗಳರವರು ಎಲ್ಲರಿಗೂ ಆಶೀರ್ವಾದ ನೀಡಿ ಶುಭ ಹಾರೈಸಿದ್ರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ದಾರಿ ಬಿಡಿ, ದಾರಿ ಬಿಡಿ ಅಣ್ಣ, ಒಂಚೂರಣ ನಮಗೆ ಹೇಳ್ತಾ ಬರ್ತೀರಾ?